ಏರಿಯಾದಲ್ಲಿ ಕೂರಿಸಿರೋ ಗಣಪತಿ ಚೆನ್ನಾಗಿದೆ ಅಲ್ಲ, ಮಣ್ಣಿನ ಗಣಪತಿ. ಚೆನ್ನಾಗಿದೆ ಇಲ್ಲಿ ಗಣೇಶ ಗಣಪತಿನ ನೋಡಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ ಎಲ್ಲ ತಿಂತೀನಿ ಗಣೇಶ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಹಿಂಗೆ ಮಾತಾಡ್ತೀನಿ ಅಂತ ನಾವು ಹುಷಾರಿಲ್ಲ ಗೈಸ್, ಜ್ವರ ಬಂದ್ಬಿಟ್ಟಿದೆ. ನಾಳೆ ಸಿಹಿತನ ಬರ್ತಡೇ ಅಲ್ವಾ, ಅದಕ್ಕೆ ಚಾಕ್ಲೇಟ್ ತರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಸೌಂಡ್ ಕೇಳಿಸ್ತಿದೆಯಲ್ಲ, ಎಲ್ಲೋ ಏನೋ ಫಂಕ್ಷನ್ ನಡೀತಾ ಇದೆ, ಗಣಪತಿದು ಏನೋ ಫಂಕ್ಷನ್ ನಡೀತಾ ಇದೆ. ಬನ್ನಿ ನಿಮಗೂ ನಾವು ಇವತ್ತು ಹೋಗಿ ಏನೇನು ನೋಡ್ತೀವಿ, ಏನೇನು ಕೆಲಸ ಮಾಡ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ಟೇ ಟ್ಯೂನ್. ಹಾಯ್, ಬನ್ನಿ ಹೋಗೋಣ. ಗಣಪತಿ ಫಂಕ್ಷನ್ ನಡೀತಾ ಇರೋದು ಸೌಂಡ್ ಕೇಳಿಸ್ತಿದೆ. ಸಿಹಿ ಚಾಲಿ ಹೋಗ್ತಾ ಇದ್ದಾಳೆ, ನಾವು ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆಯಿಂದ ಗಣಪತಿ ಮಹಾಕಾಯ ಮಹಾವೀರ್ ಮಹಾಮಹಿಮ ಗಣಪತಿ ಮಹಾತೇಜ ಮಹಾದೇವ ನಂದನ ಶ್ರೀ ಗಣಪತಿ ಏಕದಂತ ಏಕಚರಿತ ಶ್ರೀಕರ ಗಣಪತಿ ಪಾಪನಾಶನಾದಿವಂಚ ಶೋಕನಾವ್ರ ಗಣಪತಿ. ನೋಡಿ ಕೈಸಿದ್ ನಮ್ಮ ಮನೆ ಏರಿಯಾದಲ್ಲಿ ಕೂರಿಸಿರೋ ಗಣಪತಿ ಚೆನ್ನಾಗಿದೆ ಅಲ್ಲ, ಮಣ್ಣಿನ ಗಣಪತಿ ಕೂರಿಸಿದ್ದಾರೆ, ಚೆನ್ನಾಗಿದೆ. ಕೈ ಮುಕ್ಕೊಂಡು ಹೋಗ್ತೀವಿ ಈಗ. ಮುಗ್ಬಿಟ್ಟು ಅಡ್ಬಿಳೆ, ಎಲ್ಲದಕ್ಕೂ ಸೋಂಬೇರಿತನ ಮಾಡಬೇಡ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ, ದರ್ಶನ ಮಾಡಾಯಿತು. ಕತ್ಲೆ ಆಗ್ತಿದೆಯಲ್ಲ, ಅದಕ್ಕೆ ಜಾಸ್ತಿ ಗೊತ್ತಿರೋಕ್ಕಾಗಲ್ಲ ಅಂತ ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ತಗೊಂಡು ಬರೋಕ್ಕೆ ಅಂತ ಬನ್ನಿ, ನಿಮ್ಗೆ ಅನಿಸಿರ್ತೀನಿ. ನೋಡುತ್ತೆ ನೋಡಿ ಗೈಸ್, ಇವ್ರಿಗೆ ಅಡ್ಬೀಳು ಕೈ ಮುಗಿ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಕೇಳ್ಕೊಬೇಕು ಹೆಂಗೆ ಮಾಡ್ತಾಳೆ ಅಂತ ಬರೋಕ್ಕೆ. ಬರೀ ಇಂಥ ಕೆಲಸಗಳನ್ನೇ ಮಾಡೋದು, ಒಳ್ಳೇದಾಗಲಿ ಅಂತ ದೇವರು ಕೈ ಮುಗಿಯೋದನ್ನೇ ಕಲ್ತಿಲ್ಲ. ಗಂಟೆ ಹೊಡೆದ್ಬಿಟ್ಟು ಬಂದು ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಹೋಗಿದ್ವಿ, ಈಗ ಹೋಗೋದು, ಚಾಕ್ಲೇಟ್ ತಗೊಳ್ಳೋದು, ಬರೋದು ಅಷ್ಟೇ. ಒಂದ್ಸತಿ ಚಾಕ್ಲೇಟ್ ತಗೊಂಡು 150 ರೂಪಾಯಿ, ಎಕ್ಸ್ಟ್ರಾ 5 ರೂಪಾಯಿ.
ಬಿಸ್ಕೆಟ್ ಕೊಡೋಕ್ಕೆ 5 ರೂಪಾಯಿ ಚಾಕ್ಲೇಟ್ 5 ರೂಪಾಯಿ. ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ತಗೋತಾರೆ ಚಾಕ್ಲೇಟ್ ತಗೊಂಡೆ ಗೈಸ್. ಬರೀ 1 ರೂಪಾಯಿ ಚಾಕ್ಲೇಟ್ ತಗೊಂಡೆ. ಪೈಸಾ ಇಲ್ಲ, ತುಂಬ ಬಡಪಾಯಿ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಮಳೆ ಅಂತ ಅಂದ್ಬಿಟ್ಟು ಹಪ್ಪಳ ಇದು ಎಲ್ಲ ಏನೂ ಮಾಡಿಲ್ಲ. ಬಾತಿನ ಪುಡಿ ಸಾಂಬಾರು ಪುಡಿ ಮಾಡೋಕ್ಕೂ ಬಿಸಿಲು ಬೇಕು, ಯಾಕಂದರೆ ಎಲ್ಲ ಒಣಗಿ ಹಾಕಬೇಕಲ್ಲ. ಸೊ ಏನೂ ಮಾಡಿಲ್ಲ. ಅಮೌಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೇ ಏನೂ ಮಾಡಿಲ್ಲ. ಮನೇಲಿ ಹಾಲು ಪೌಡ್ರ್ ಇದ್ದಿದ್ರೆ ಪೇಡ ಮಾಡಿ ಕೊಟ್ಟು ಕಳಿಸುವೆ ಮಿಸ್ಗಳಿಗೆ. ಹಾಲು ಪೌಡ್ರ್ ಇಲ್ಲ, ಈಸ್ಕೊಂಡು ಬಂದಿಲ್ಲ. ಅಂಗನವಾಡಿಯಿಂದ ಯಾರಾದರೂ ಇಸ್ಕೊಬಂದು ಕೊಡೋರು, ಈ ಸತಿ ಇಸ್ಕೊಂಬಂದು ಕೊಟ್ಟಿಲ್ಲ. ಸೊ ಅದಕ್ಕೆ 5 ರೂಪಾಯಿ ಮಂಚು ಟೀಚರ್ಸ್ಗೆ. ಚಾಕ್ಲೇಟ್ 150 ಇಡೀ ಸ್ಕೂಲ್ಗೆ ಕೊಡಬೇಕು ಗೈಸ್. ಸ್ಕೂಲ್ನಲ್ಲಿ ಇಡೀ ಸ್ಕೂಲ್ಗೆ ಕೊಡಬೇಕು. ಸೊ 150 ಚಾಕ್ಲೇಟ್ ತಗೊಂಡು ಈಗ ಚಿರಾಗ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅದೇನೋ ಭಿತ್ತಿ ಪತ್ರಿಕೆ ತಗೋಬೇಕಂತೇಳು. ಸೊ ಇವಾಗ ಚಿರಾಗ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ತಗೊಂಡು ಆಮೇಲಿಂದ ಸೀದಾ ಮನೆಗೆ ಹೋಗ್ತೀವಿ. ಕೆಳಗಡೆಯಿಂದನೇ ಹೋಗ್ತೀವಿ. ಅಲ್ಲೆಲ್ಲಾದರೂ ಗಣೇಶ ಕೂರಿಸಿದಾರ, ನಿಮ್ಗೆ ಅದನ್ನ ತೋರಿಸ್ತೀನಿ ಬನ್ನಿ. ಚಿರಾಗ್ ಅಂಗಡಿ ಬಂದು ಸದ್ಯ ಇವತ್ತು ಯಾರು ಜಾಸ್ತಿ ಜನ ಇಲ್ಲ. ಬೇಗ ತಗೊಂಡು ಬೇಗ ಹೋಗ್ಬಿಡೋಣ. ಇವಾಗ ಇವಾಗ ಅದೇನೋ ಭಿತ್ತಿ ಪತ್ರ ಅಂತೆ ಕೊಡಿ. ಅಷ್ಟೇ ತಾನೇ? ಅಷ್ಟೇನಾ? ಗಮ್ಮು ಭಿತ್ತಿ ಪತ್ರ ಅಷ್ಟಂತೆ ಕೊಡಿ. ನೋಡಿ ಗಾಯ್ಸ್, ತಗೊಳ್ಳೋದು ಹಾಳು ಮಾಡೋದು. ನಾವು ಭಾನುವಾರ ನಿಮಗೆ ಸುಮಾರು ಸಲ ಫೋನ್ ಮಾಡಿದ್ದೆ. ನಾಟ್ ರೀಚಬಲ್ ಅಂತ ಬರ್ತಿತ್ತು ಬೆಳಗ್ಗೆ ತಂದಿದ್ದೀರಾ ಅಂತ. ಪ್ಲೇ ಬೇಕಾಗಿತ್ತು ಅರ್ಜೆಂಟಾಗಿ. ಭಾನುವಾರ ಬೆಳಗ್ಗೆ ಫೋನ್ ಮಾಡೋದನ್ನ ಸಿಗ್ಲಿಲ್ಲ. ಆಯ್ತು, ಇನ್ನೇನು ಇಷ್ಟೇನಾ? ಮುಗೀತಾ? ಎಷ್ಟಾಯಿತು? ತಗೊಂಡಾಯಿತು. ಬರೀ 60 ರೂಪಾಯಿ ಆಯ್ತು. ಈಗ ನಾವು ಇಲ್ಲಿ ಹತ್ರ ಬರ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲೊಂದು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಇದು ಬೆಮ್ಮೇಲ್ ಆರ್ಚ್ ಹತ್ರ ಕೂರಿಸಿರುವಂಥ ಗಣೇಶ. ಇಲ್ಲಿ ಕೂರಿಸೋರು ದೊಡ್ಡ ಗಣೇಶನ ಇಲ್ಲಿಗೆ ಬೈತಾ ಇದ್ದೀವಿ. ಈಗ ನಾವು ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹತ್. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿರೋ ಗಣೇಶ ಕೂರಿಸೋರೆ. ಚೆನ್ನಾಗಿದೆ ಅಲ್ವಾ? 2 ಅಂಗಡಿಗೂ ಒಂದೊಂದು ತಗೊಂಡ್ಕೊಡು. ಕೊಟ್ಟು ನಾವೀಗ ಇದನ್ನ ತಿನ್ಕೊಂಡು ಆಮೇಲಿಂದ ಹೋಯ್ತೀವಿ. ಎಲ್ಲ ತಿಂದಾಯ್ತು ಗಾಯ್ಸ್. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಿಂಗೆ ಹೋದರೆ ಸ್ವಲ್ಪ ಹತ್ರ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮನೆಗೆ. ಒಂದು ಗಣೇಶ, 3 ಗಣೇಶನ ನೋಡಿದ್ವಿ ಇವಾಗ ನಾವು. ಚೆನ್ನಾಗಿದೆ ಇಲ್ಲಿ ಗಣೇಶ. ಮೂರು ಗಣಪತಿ ಬಿಟ್ಟು ಈಗ 4ನೇ ಗಣಪತಿನ ನೋಡಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆ. ಎಲ್ಲಕ್ಕಿಂತ ಈ ಗಣೇಶ ಸೂಪರ್ ಆಗಿದೆ. ಕೈ ಮುಕ್ಕೊಂಡು ಹೋಗೋಣ ಬನ್ನ. ಇವಾಗ ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಕೂರ್ಸವ್ರೆ. ಇಲ್ಲಿ ಊಟನೂ ನಡೆಯುತ್ತೆ. ಗೈಸ್. ಊಟ ಆದಾಗ ಹೇಳ್ತೀನಿ. ಊಟನೂ ನಡೆಯುತ್ತೆ. ಗೌರಿ ಗಣೇಶ ಹಬ್ಬಕ್ಕೆಲ್ಲ ಚೆಂದ ಇದು ಮಾಡಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಗಣೇಶನ.
ಕೂರಿಸಿ ಊಟ ಗೀಟ ಎಲ್ಲನೂ ಹಾಕಿಸಿ ಎಲ್ಲನೂ ಮಾಡ್ತಾರೆ ಗೈಸ್. ಅವಾಗ ಹೇಳ್ತೀನಿ ನಾನು ಓಕೆನಾ. ಈಗ ಎಲ್ಲ ಕಡೆನೂ ಮುಗೀತು, ಎಲ್ಲ ಕಡೆನೂ ಹೊತ್ತಾಯ್ತು. ಈಗ ಒಯ್ತಿದ್ದೀವಿ ಮನೆಗೆ. ಟೈಮ್ ಆಗಲೇ 7:40 ಆಗಿಬಿಟ್ಟಿದೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ನಾವು ಇವಾಗ ಮನೆಗೆ ಬಂದ್ವಿ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾಳೆ ಸಿಹಿತನ ಬರ್ತಡೇ ವ್ಲಾಗಲ್ಲಿ ಸಿಗ್ತೀನಿ. ಏನು ನಾವು ಅಲ್ಲಿ ತಡೆ ಮಾಡ್ತೀವಿ, ಏನು ಮಾಡಲ್ಲ ಗೈಸ್. ಊರಲ್ಲಿ ಮಾಡೋದು, ಊರಿಗೆ ಹೋದಾಗ ವ್ಲಾಗ್ ಅದನ್ನ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಯು ಸೂನ್. ಬಾಯ್.